ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದೀವಿ. 9:30ಗೆ ರೆಡಿ ಆಗಕ್ ಹೇಳಿದ್ದು, ಯಾರು ಕೂಡ ಇನ್ನ ರೆಡಿ ಆಗಿಲ್ಲ. ಸೊ 11 ಗಂಟೆ ಆಯ್ತು, ಇನ್ನು ಒಬ್ರಿಗೋಸ್ಕರ ವೇಟಿಂಗ್. ನೋಡಿ ವೇಟ್ ಮಾಡ್ಕೊಂಡ್ ಕೂತಿದ್ದಾರೆ. ಇವಳು ಅರ್ಚಿತಾ, ನನ್ನ ಫ್ರೆಂಡ್. ನಾನು ಯಾರು ಅಂತಾನೆ ಗೊತ್ತಿರುತ್ತೆ. ಬರೀ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ವಿಡಿಯೋ ಮಾಡ್ಬೇಕಲ್ಲ, ಕೊಚ್ಚ 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 ಅಂತ ಮಾತಾಡ್ತಾ ಇರ್ತಾನೆ. ನೀನೊಬ್ಬ ನೀನು ಮಿಯಾವ್, ನೀನು ಇವನೊಬ್ಬ. ಹಾಯ್, ನಾನು ಪ್ರಕಾಶ್ ಅಂತ. ಪ್ರಕಾಶ್ ಅವನು ಪ್ರಕಾಶ್. ಪ್ರಾಂಕ್ ಮಾಡಿದ್ನಲ್ಲ ಫ್ರೆಂಡ್ಸ್, ಇವನೇ ಅದೇ ನಮ್ಮ ಪ್ರಕಾಶ್. ಅಕ್ಕ ಏನ್ ಉದ್ರೋಯ್ತು? ನಮ್ ಭವ್ಯ ಮೇಡಮ್ ಇನ್ನ ಬರ್ತಾವ್ರೆ. ಭವ್ಯ ಮೇಡಮ್ ಅಕ್ಕ ಬಂದೆ ಅಕ್ಕ ಬೇಗ. ಇವ್ರನ್ನೆಲ್ಲ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ಬಿಟ್ರೆ ಫ್ಲೈಟ್ ಹೊಂಟೋಗ್ಬಿಡ್ತಾರೆ ಅಷ್ಟೇ. ನೋಡಿ ನಮ್ಮ ಭವ್ಯ ಅವರ ಬೊಟ್ಟಿಕ್ಕಿದ್ದು ನಾನು ನಮ್ಮ ಲಾವಿ ಡ್ರೆಸ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಅಡ್ರೆಸ್ ಬಂದ್ಬಿಟ್ಟು ಕಾವೇರಿಪುರ ಕಾಮಾಕ್ಷಿಪಾಳ್ಯದ ಹತ್ರ ಬರುತ್ತೆ. ನಂಬರ್ ಮೆನ್ಷನ್ ಮಾಡ್ತೀನಿ ನಿಮ್ಗೆ. ಅಕ್ಕ ಬಂಡಿಂದಾನೆ ತಟ್ಟೆ ಇಡ್ಲಿ ಎಲ್ಲ ಹಾಳಾಗೋಯ್ತು. ಫೈನಲಿ ಬಿಡ್ದು ಇಡ್ಲಿ ತಿಂತಾ ಇದೀವಿ. ಸೊ 9 ಗಂಟೆಗೆ ತಿನ್ನೋಣ ಅಂದ್ಕೊಂಡು ನಾವು 12 ಗಂಟೆ ಆಯಿತು ಬಿಡ್ದಿಗೆ ತಲುಪೋಷ್ಟರಲ್ಲಿ. ಇಲ್ಲಿಂದ ಇವಾಗ ತಿಂಡಿ ಮುಗಿಸ್ಕೊಂಡು ರೆಸಾರ್ಟ್ಗೆ ಹೊರಡಬೇಕು. ಡಿಮಾರ್ಟಲ್ಲಿ. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ಹಳ್ಳಿ ಏನೂ ಸಿಗಲ್ಲ. ಸೊ ಹಾಗಾಗಿ ಇಲ್ಲೇ ಡಿಮಾರ್ಟಲ್ಲಿ ಬಿಡ್ದಿನಲ್ಲಿ ಶಾಪಿಂಗ್ ಮಾಡಿಬಿಟ್ವಿ. ಫೈನಲಿ ರೆಸಾರ್ಟ್ ನಿಯರ್ ಬೈ ಬಂದ್ವಿ. ಇನ್ನು 1 ಕಿಲೋಮೀಟರ್ ಅಷ್ಟೇ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ವಿಲೇಜ್ ಟೈಪ್ ಇದೆ ಕನಕಪುರ. ಸೊ ಇಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಸಾಯಿ ಕನಸು ರೆಸಾರ್ಟ್. ನಾವೆಲ್ಲ ಬಂದಿರೋ ಫಾರ್ಮ್ ಸ್ಟೇ ಯಾವುದು ಅಂತಂದ್ರೆ ಸಾಯಿ ಕನಸು ಫಾರ್ಮ್ ಸ್ಟೇಗೆ ನಾನು, ನಮ್ಮ ಅಕ್ಕ, ನನ್ನ ಫ್ರೆಂಡ್ ಎಲ್ಲರೂ ಬಂದಿದ್ದೀವಿ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಬಿಕಾಸ್ ನಂಗೆ ಯಾವಾಗಲೂ ಸರ್ಪ್ರೈಸ್ ಅಂತಿದ್ರು. ಐ ಆಮ್ ಸೋ ಎಕ್ಸೈಟೆಡ್. ಏನು ಸರ್ಪ್ರೈಸು ಏನು ಅಂತ ನನಗೂ ಗೊತ್ತಿಲ್ಲ. ಸೊ ವೇಟ್ ಆ್ಯಂಡ್ ವಾಚ್, ನೋಡೋಣ ಅದು ಯಾವ ಥರ ಸರ್ಪ್ರೈಸ್ ಮಾಡಿದ್ದಾರೆ, ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೋಡೋಣ. ಓಕೆ.